ನಮಸ್ಕಾರ ಬೀದರ್ ನ್ಯೂಸ್ ರೌಂಡ್ ಅಪ್ ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳನ್ನ. ಹುಲಸೂರು ಪಟ್ಟಣದಲ್ಲಿ ದಲಿತ ಸೇನೆಯ ತಾಲೂಕು ಅಧ್ಯಕ್ಷ ಅಶೋಕ್ ಸಿಂಧೆ ನೇತೃತ್ವದಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ಭಾರತದ ನ್ಯಾಯಮೂರ್ತಿಯವರಾದ BR ಗವಾಯಿ ಅವರ ಮೇಲೆ ಶೂ ಎಸೆತವನ್ನ ಖಂಡಿಸಿ ಆರೋಪಿ ರಾಕೇಶ್ ಕಿಶೋರ್ ತಿವಾರಿ ಮತ್ತು ಇದರ ಹಿಂದೆ ಇರುವ ಮನುವಾದಿಗಳ ಷಡ್ಯಂತರವನ್ನ ಪತ್ತೆ ಹಚ್ಚಿ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕು ಅಂತ ಪ್ರತಿಭಟನಾ ರ್ಯಾಲಿಯನ್ನ ಹಮ್ಮಿಕೊಂಡಿದ್ರು. ಇನ್ನು ಪ್ರತಿಭಟನಾ ರ್ಯಾಲಿಯು ಹುಲಸೂರು ಪಟ್ಟಣದ ಅಂಬೇಡ್ಕರ್ ಭವನದಿಂದ ತಹಶೀಲ್ ಕಚೇರಿಯವರೆಗೆ ಹಲಗಿ ಬಾರಿಸುವ ಮುಖಾಂತರ ಕಾಲ್ನಡಿಗೆ ಪ್ರತಿಭಟನೆ ನಡೆಸಿದ್ರು. ಪ್ರತಿಭಟನೆ ಉದ್ದಕ್ಕೂ ಆರೋಪಿಯ ವಿರುದ್ಧ ಧಿಕ್ಕಾರವನ್ನು ಕೂಗಿದ್ರು. ತಹಶೀಲ್ ಕಚೇರಿಯ ಮುಂದೆ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನು ಸಹ ವ್ಯಕ್ತಪಡಿಸಿದರು. ಕರ್ನಾಟಕ ಸರ್ಕಾರ ಅಚ್ಚುಕಟ್ಟು ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಅಂದ್ರೆ ಕಾಡಾ ಕೃಷ್ಣ ಮೇಲ್ದಂಡೆ ಯೋಜನೆ ಭೀಮರಾಯನಗುಡಿ ನೂತನ ಅಧ್ಯಕ್ಷರಾಗಿ ನಾಮನಿರ್ದೇಶನವಾಗಿರುವ ಬಾಬು ಹೊನ್ನಾ ನಾಯಕ್ ವಿರುದ್ಧ ಸ್ವಪಕ್ಷದವರಿಂದಲೇ ಭಾರಿ ಆಕ್ರೋಶ ಕೇಳಿ ಬಂದಿದೆ. ನಿನ್ನೆ ರವಿವಾರ ಬಾಬು ಹೊನ್ನಾ ನಾಯಕ್ ಅವರ ಅಭಿನಂದನಾ ಸಮಾರಂಭದಲ್ಲಿ ಇಲ್ಲಿನ ಬಂಜಾರ ಸಮಾಜದಿಂದ ಬಸವ ಕಲ್ಯಾಣ ನಗರದ ವರ್ಷಾ ಫಂಕ್ಷನ್ ಹಾಲ್ ನಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮ ಜರುಗಿತು. ಆದರೆ ಕಾರ್ಯಕ್ರಮವನ್ನ ಬಸವ ಕಲ್ಯಾಣದ ಬಿಜೆಪಿ ಶಾಸಕ ಶರಣು ಸಲ್ಗಾರ್ ಉದ್ಘಾಟನೆ ಮಾಡಿರುವುದು ಕಾಂಗ್ರೆಸ್ ಕಾರ್ಯಕರ್ತರ ಆಕ್ರೋಶಕ್ಕೆ ಕಾರಣವಾಗಿದ್ದಲ್ಲದೆ ಕಾಂಗ್ರೆಸ್ ಮುಖಂಡರು ಅಭಿನಂದನಾ ಸಮಾರಂಭಕ್ಕೆ ಬಾರದೇ ಇರುವುದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಈ ಕುರಿತು ಉತ್ತರ ಕರ್ನಾಟಕ ಸುದ್ದಿವಾಹಿನಿ ಜೊತೆಗೆ ರಾಜ್ಯ ಕಾಂಗ್ರೆಸ್ INTCU ಸಂಘಟನಾ ಕಾರ್ಯದರ್ಶಿ ಅಶೋಕ್ ಡಗಾಳೆ ಮಾತನಾಡಿ, ಬಾಬು ಹೊನ್ನಾ ನಾಯಕ್ ಅವರಿಗೆ ಅಧ್ಯಕ್ಷರನ್ನಾಗಿ ಮಾಡಿರುವುದು ಕಾಂಗ್ರೆಸ್ ಪಕ್ಷ. ಆದರೆ ಹೊನ್ನಾ ನಾಯಕ್ ಅವರು ಪ್ರಾಶಸ್ತ್ಯ ನೀಡಿದ್ದು ಇಲ್ಲಿನ ಬಿಜೆಪಿ ಶಾಸಕ ಶರಣು ಸಲ್ಗಾರ್ ಅವರಿಗೆ. ಉದ್ಘಾಟನೆ ಮಾಡಲು ಕಾಂಗ್ರೆಸ್ ಪಕ್ಷದ ನಾಯಕರು ಯಾರು ಇರಲಿಲ್ಲ. ಯಾವ ಕಾರಣಕ್ಕೆ ಶರಣು ಸಲ್ಗಾರ್ ಅವರನ್ನ ಕಾರ್ಯಕ್ರಮನ ಉದ್ಘಾಟಿಸಿದ್ರು ಅಂತ ಹೊನ್ನಾ ನಾಯಕ್ ಅವರಿಗೆ ಪ್ರಶ್ನೆಯನ್ನ ಮಾಡಿದ್ದಾರೆ. ರಾಜ್ಯ ಕಾರ್ಯದರ್ಶಿ ಸಂಘಟನಾ ಕಾರ್ಮಿಕ ಬಗ್ಗೆ ಇನ್ನು ಬಂಜಾರ ಸಮಾಜದ ಬಾಬು ಹೊನ್ನಾ ನಾಯಕರಿಗೆ ಲಿಂಗ ಮಂಡಳ ಅಧ್ಯಕ್ಷರಿಗೆ ಅಂತ ಸನ್ಮಾನ ಮಾಡಿದ್ದಾರೆ. IBದಿಂದ ಟಿಕೆಟ್ ಇಟ್ಟಿದ್ದಾನ ಬರಸ್ತಾನ ಮಲ್ಲಿಕಾರ್ಜುನ್ ಖರ್ಗೆ ಸಾಬ್ರಿಗೆ ಜಯವಾಗಲಿ ಜಯವಾಗಲಿ ಅಂತ ಹೇಳಿದ್ರು. ಸಭಾಭವನದಾಗ ಹೋದ್ಮ್ಯಾಕ ಶರಣು ಸಲ್ಗಾರ ಉದ್ಘಾಟನೆ ಕೊಡ್ತಾರೆ. ಅದಕ್ಕೆ ನಾವು ಒಂದೇ ಕೇಳ್ತೀವಿ, ಬಾಬು ಹೊನ್ನಾ ನಾಯಕ BJPದವನೋ ಕಾಂಗ್ರೆಸ್ದವನೋ ಅವ್ರು 4 ಪಕ್ಷ ಬದಲಾಯಿಸಿ 4 ಪಕ್ಷಗಳು ಬದಲಾಯಿಸಿ ಅವ್ರು ಇಲ್ಲಿ ಬಂದು ಖರ್ಗೆ ಸಾವರ್ ಆಶೀರ್ವಾದ ಅಂತಂದು ಹೇಳಿ ಅಧ್ಯಕ್ಷರು ಹೋಗ್ತಾರೆ. ಮತ್ತು ಖರ್ಗೆ ಸಾವರ್ ಮಾರಿ ಮಸಿ ಬಡ್ದಂಗೆ ಮಾತಾಡ್ತಾರೆ. ಕಾರಣ ಏನಂದ್ರೆ ಅಲ್ಲಿ ಯಾರು ಬರಲಿ ಬಿಡಲಿ ಉದ್ಘಾಟನೆ ಅವ್ರಿಗೆ ಹೇಳ್ಯಾರ ಅನ್ನೋದು ಗೊತ್ತಿಲ್ಲ. ಖರೆ ಅದು ಉದ್ಘಾಟನೆ ಮಾಡೋದು ತಪ್ಪದ ಸರ್. ಒಳಗೆಲ್ಲ ಉದ್ಘಾಟನೆ ಮಾಡಿ ಸರ್ ಅವರು ನಮ್ಮ ಪಕ್ಷ ವಿರುದ್ಧ ಇದ್ದರು ತಾನೇ ಅದು ಉದ್ಘಾಟನೆ ಮಾಡ್ತೀರ ಅಂದ್ರೆ ಅರ್ಥ ಏನದು ಹೇಳಿ. ಶರಣು ಸರ್ಕಾರ ನಿಮಗೆ ಬೇಕಾದ್ರೆ ನಿಮ್ಮ ಮನೆಗೆ ಬಂದು ಸನ್ಮಾನ ಮಾಡಿ ಒಂದು ಸಮಾಜ ರ್ಯಾಲಿ ಮಾಡ್ಕೊಂಡಿಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷದ ಪೋಸ್ಟ್ ತೊಗೊಂಡು ಸಮಾಜ ರ್ಯಾಲಿ ಮಾಡಿ ನೀವು ಅಲ್ಲಿ ಹೋಗಿದಲ್ಲ ಉದ್ಘಾಟನೆ ಅವ್ರಿಗೆ ಮಾಡೋಕ್ಕಂದ್ರೆ ಅರ್ಥ ಏನು ಹೇಳಿ. 30 ವರ್ಷ ಕಾಂಗ್ರೆಸ್ ಪಕ್ಷ ದುಡ್ಲಿಕ್ತಾರ ದಲಿತರು, ಅವ್ರಿಗೆ ಪೋಸ್ಟ್ ಸಿಗಲ್ದು. ನೀವು ಒಳ ಒಪ್ಪಿಗೆ ಇದ್ದವ್ರಿಗೆ ಪೋಸ್ಟ್ ಸಿಗ್ತಾವೆ ಸರ್. ಮತ್ತು ಖರ್ಗೆ ಸಾಬರ್ ಹೆಸರು ಹೇಳಿ ಹೊಡಿತಾನ, ಖರ್ಗೆ ಸಾಬರ್ ಜೆ ಹೊಡಿತಾರೆ. ಒಳ ಹೋದ್ಮ್ಯಾಗ ಶರಣು ಸಲ ರಿಬ್ಬಿನ ಕತ್ಲಾಗಿಸ್ತಾರೆ. ಇದು ಅರ್ಥ ಏನದ. ಈ ಕೊನೆಗೆ ಆರೋಪ ಏನು ಮಾಡ್ತೀರಿ ಸರ್? ಆರೋಪ ಸರ್ ಅವ್ರ ನಿಗಮ ಮಂಡಳಿ ತೆಗೆದಾಕ್ಬೇಕು. ಏನು ತೆಗೆದಾಕ್ಬೇಕು. ನಮ್ಮ ಹೆಸರು ಸರ್? ನನ್ನ ಹೆಸರು ಅಶೋಕ್ ಡಗಳೆ ಅಂತ. ನಾನು KPC ಸೆಕ್ರೆಟರಿ ಇದ್ದೀನಿ. 30 ವರ್ಷ ಕಾಂಗ್ರೆಸ್ ಪಕ್ಷದಲ್ಲ ಕಾರ್ಮಿಕ ವಿಭಾಗದ ಸೆಕ್ರೆಟರಿ ಕೆಲಸ ಮಾಡ್ತೀನಿ. ಕಾರ್ಮಿಕ ವಿಭಾಗ ಸೆಕ್ರೆಟರಿ, ತಾಲೂಕಾ ಸೆಕ್ರೆಟರಿ, ರಾಜ್ಯದ ಕಾರ್ಯದರ್ಶಿ. ರಾಜ್ಯ ಕಾರ್ಯದರ್ಶಿ. ಬಸವ ಸಂಸ್ಕೃತಿ ಅಭಿಯಾನದ ಕುರಿತು ಕನ್ನೇರಿ ಮಠದ ಸ್ವಾಮೀಜಿ ಅವಹೇಳನಕಾರಿ ಹೇಳಿಕೆಯ ವಿಚಾರವಾಗಿ ಇಂದು ಮಹಾರಾಷ್ಟ್ರದ ಕೊಲ್ಲಾಪುರದ ಕನ್ನೇರಿ ಸ್ವಾಮಿ ವಿರುದ್ಧ ಬಸವ ಭಕ್ತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕನ್ನೇರಿ ಮಠದ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿ ವಿರುದ್ಧ ಬಸವ ಕಲ್ಯಾಣದಲ್ಲಿ ಸ್ವಾಮೀಜಿ ಭಾವಚಿತ್ರ ದಹಿಸಿ ನಿನ್ನೆ ನಡೆದ 24ನೇ ಕಲ್ಯಾಣ ಕಾರ್ಯಕ್ರಮದ ಮೆರವಣಿಗೆ ವೇಳೆ ಕೂಡ ಧಿಕ್ಕಾರವನ್ನ ಕೂಗಿದ್ರು. ಕನ್ನೇರಿ ಮಠದ ಸ್ವಾಮೀಜಿ ಬಸವದ್ರೋಹಿ ಸ್ವಾಮೀಜಿ ಅಂತ ಘೋಷಣೆ ಕೂಗಿ ಸ್ವಾಮೀಜಿ ಭಾವಚಿತ್ರಕ್ಕೆ ಚಪ್ಪಲಿಯಿಂದ ಹೊಡೆದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಭಾಲ್ಕಿ ಪಟ್ಟಣದಲ್ಲಿ ಬೀದಿ ನಾಯಿಗಳ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದ್ದು ನಾಗರಿಕರು ಭಯದಲ್ಲಿಯೇ ರಸ್ತೆಗಳಲ್ಲಿ ಸಂಚರಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪಟ್ಟಣದ ಗಾಂಧಿ ಸರ್ಕಲ್ ಪೊಲೀಸ್ ಠಾಣೆಯ ಎದುರು ವಿವೇಕಾನಂದ್ ಚೌಕ್, ಭೀಮಾನಗರ್, ಜೋಶಿನಗರ್ ಹಾಗೂ ರೈಲ್ವೆ ಸ್ಟೇಷನ್ ರಸ್ತೆ ಸೇರಿದಂತೆ ಬೀದರ್ ಭಾಲ್ಕಿ ಮುಖ್ಯ ರಸ್ತೆಯ ಹಲವು ಭಾಗಗಳಲ್ಲಿ ನಾಯಿಗಳ ಅಟ್ಟಹಾಸ ಹೆಚ್ಚಾಗಿದೆ. ಮಾಹಿತಿಗಳ ಪ್ರಕಾರ ಕಳೆದ ಕೆಲವು ದಿನಗಳಲ್ಲಿ ಸರಿಸುಮಾರು 14 ಜನರು ನಾಯಿಗಳ ದಾಳಿಗೆ ತುತ್ತಾಗಿದ್ದಾರೆ. ಬೀದಿಗಳಲ್ಲಿ ನೂರಾರು ನಾಯಿಗಳು ಗುಂಪುಗಳಾಗಿ ಓಡಾಡುತ್ತಿದ್ದು ಮಕ್ಕಳು ಮತ್ತು ಹಿರಿಯರು ಹೆದರುವಂತಹ ಪರಿಸ್ಥಿತಿ ಎದುರಾಗಿದೆ. ಔರಾ ತಾಲೂಕಿನ ತಾಲೂಕು ಆಸ್ಪತ್ರೆಯಲ್ಲಿ ಸಂಭವಿಸುತ್ತಿರುವ ಅವ್ಯವಸ್ಥೆಗಳು ಮತ್ತೆ ಬೆಳಕಿಗೆ ಬಂದಿವೆ. ಈ ಬಾರಿ ಗರ್ಭಿಣಿಯರಿಂದ ಹಣ ವಸೂಲಿಯಾದದನ್ನ ಹಿನ್ನೆಲೆ ಸಾರ್ವಜನಿಕರು ಆಕ್ರೋಶವನ್ನ ಹೊರಹಾಕುತ್ತಿದ್ದಾರೆ. ತಾಲೂಕು ವೈದ್ಯಾಧಿಕಾರಿಯಾಗಿ ಹಾಗೂ ಆಸ್ಪತ್ರೆಯ ಮುಖ್ಯ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಗಾಯತ್ರಿ ವಿರುದ್ಧ ಹಲವು ಗಂಭೀರ ಆರೋಪಗಳು ಕೇಳಿ ಬಂದಿದ್ದು ಸ್ಥಳೀಯರು ಮತ್ತು ಸಾಮಾಜಿಕ ಕಾರ್ಯಕರ್ತರಿಂದ ಸತತ ದೂರುಗಳು, ಸುಳಿವುಗಳನ್ನು ನೀಡಲಾಗಿದೆ. ಡಾಕ್ಟರ್ ಗಾಯತ್ರಿ ಕಳೆದ 18 ವರ್ಷಗಳಿಂದ ಇದೇ ತಾಲೂಕಿನಲ್ಲಿ ಹುದ್ದೆ ಸ್ಥಿರವಾಗಿ ಹೊಂದಿರುವುದು ಪ್ರಶ್ನೆಗೆ ಕಾರಣವಾಗಿದೆ. ಆರೋಗ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳಿಗೆ ದೂರು ಸಲ್ಲಿಸಿದ್ರು
ಕೂಡ ಇನ್ನು ಯಾವುದೇ ಸೂಕ್ತ ಕ್ರಮ ಕೈಗೊಳ್ಳದಿರುವುದು ಸಾರ್ವಜನಿಕ ಅಸಮಾಧಾನಕ್ಕೆ ಕಾರಣವಾಗಿದೆ. ಬೈದರ್ನಲ್ಲಿ ಮಾಜಿ ಕೇಂದ್ರ ಸಚಿವ ಭಗವಂತ್ ಖೂಬ್ ಅವರು ಸಚಿವ ಪ್ರಿಯಾಂಕ್ ಖರ್ಗೆ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಅವರು ಕಿಡಿಕಾರುತ್ತಾ ಪ್ರಿಯಾಂಕ್ ಖರ್ಗೆ ಹಾಗೂ ಡಿಸಿಎಂ ಕೀಳು ಮಟ್ಟದ ರಾಜಕೀಯಕ್ಕೆ ಇಳಿದಿದ್ದಾರೆ ಅಂತ ಆರೋಪಿಸಿದ್ರು. ಆರ್ಎಸ್ಎಸ್ ಮತ್ತು ಬಿಜೆಪಿ ನಾಯಕರ ವಿರುದ್ಧ ಕೀಳು ಮಟ್ಟದ ಹೇಳಿಕೆ ನೀಡುವ ಮೂಲಕ ಪ್ರಚಾರ ಪಡೆಯಲು ನಾಯಕರು ಯತ್ನಿಸುತ್ತಿದ್ದಾರೆ. ಅವರನ್ನ ಈ ರೀತಿಯ ಹೀನ ರಾಜಕೀಯದಿಂದ ತಕ್ಷಣವೇ ದೂರವಿಡಬೇಕು ಅಂತ ಖೂಬಾ ಎಚ್ಚರಿಸಿದ್ದಾರೆ. ಪ್ರಿಯಾಂಕಾ ಖರ್ಗೆ, ಡಿಕೆ ಶಿವಕುಮಾರ್ ಅವರು ಬಹಳಷ್ಟು ಇತ್ತೀಚಿನ ದಿನಗಳಲ್ಲಿ ಅತಿ ಕೀಳ ಮಟ್ಟದ ಪ್ರಚಾರಕದ ಪ್ರಿಯ ಆಗಿದ್ದಾರೆ. ಹೀಗಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೇಲೆ ಮತ್ತು ಭಾರತೀಯ ಜನತಾ ಪಕ್ಷದ ಮುಖಂಡರ ಮೇಲೆ ಕೀಳು ಮಟ್ಟದ ವಿಷಯಗಳನ್ನ ಮತ್ತು ಶಬ್ದಗಳನ್ನ ಬಳಸಿ ಪ್ರಚಾರ ತಗೊಳ್ಳುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಸಭ್ಯ ಸಮಾಜ ಎಂದೂ ಒಪ್ಪುವುದಿಲ್ಲ. ಇದನ್ನ ಧಿಕ್ಕರಿಸ್ತದೆ, ಇದನ್ನ ಖಂಡಿಸ್ತದೆ. ಹೀಗಾಗಿ ಅವರಿಗೆ ಏನಾದರೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿಷಯದ ತಿಳ್ಕೋಬೇಕಾದ್ರೆ ಒಂದು ಸಾರಿ ಸಂಘದ ಸಂಪರ್ಕವನ್ನ ಮಾಡಿ ತಾವು ನಿಮ್ಮ ಅನಿಸಿಕೆಗಳನ್ನ ತಿಳ್ಕೊಂಡಾಗ ನಿಮ್ಮ ಆವಾಗ ಅರ್ಥವಾಗ್ತಿದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಎಷ್ಟು ಮಹತ್ವದ ಕಾರ್ಯಗಳನ್ನ ಮಾಡ್ತಾ ಇದೆ ಅನ್ನುವಂಥದ್ದನ್ನ. ಅಷ್ಟೇ ಅವ್ರಿಗೆ ಈ ಮಾತನ್ನ ಹೇಳ್ತಾರೆ. ಅತಿವೃಷ್ಟಿಯಿಂದಾದ ಬೆಳೆ ಹಾನಿಯ ಸಂಪೂರ್ಣ ವರದಿ ಬಂದ ತಕ್ಷಣ ದೀಪಾವಳಿ ಹಬ್ಬದೊಳಗಾಗಿ ಬೀದರ್ ಜಿಲ್ಲೆಯ ಎಲ್ಲಾ ರೈತರಿಗೆ ಬೆಳೆ ಹಾನಿ ಪರಿಹಾರವನ್ನ ತಕ್ಷಣ ನೀಡಲಾಗುವುದು ಅಂತ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಮಾಹಿತಿಯನ್ನ ನೀಡಿದ್ದಾರೆ. ಪಟ್ಟಣದ ತಾಲೂಕು ಪಂಚಾಯಿತಿಯಲ್ಲಿ ಭಾನುವಾರ ನಡೆದ ಅಧಿಕಾರಿಗಳ ಸಭೆಯಲ್ಲಿ ಅತಿವೃಷ್ಟಿಯಿಂದಾದ ಹಾನಿಯ ಕುರಿತು ಸಮೀಕ್ಷಾ ವರದಿಗಳು ಪರಿಶೀಲನೆ ನಡೆಸಿ ಅವರು ಮಾತನಾಡಿದ್ರು. ಈ ವರ್ಷ ಅತಿವೃಷ್ಟಿಯಿಂದ ಬೀದರ್ ಜಿಲ್ಲೆಯಾದ್ಯಂತ ರೈತರ ಬೆಳೆಗಳು, ರಸ್ತೆ, ಸೇತುವೆಗಳು ಭಾರಿ ಹಾನಿ ಸಂಭವಿಸಿದೆ. ಆಗಸ್ಟ್ ತಿಂಗಳ ಬೆಳೆ ಹಾನಿ ಸಮೀಕ್ಷಾ ವರದಿ ಈಗಾಗಲೇ ಲಭ್ಯವಾಗಿದೆ. ಇನ್ನು 2-3 ತಿಂಗಳುಗಳಲ್ಲಿ ಸೆಪ್ಟೆಂಬರ್ ತಿಂಗಳ ಸಮೀಕ್ಷಾ ವರದಿ ಸಹ ಲಭ್ಯವಾಗಲಿದೆ ಅಂತ ಅವರು ತಿಳಿಸಿದ್ದಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಮಾನೋತ್ಸವದ ಅಂಗವಾಗಿ ನಿನ್ನೆ ಬೀದರ್ ನಗರದಲ್ಲಿ ಭವ್ಯ ಪಥಸಂಚಲನ ಜರುಗಿತು. ನಗರದ ಸರಸ್ವತಿ ವಿದ್ಯಾಮಂದಿರದಿಂದ ಪ್ರಾರಂಭವಾದ ಪಥಸಂಚಲನವು ಅಂಬೇಡ್ಕರ್ ವೃತ್ತ, ಕ್ರಾಂತಿ ಗಣೇಶ್, ಶಹಗಂಜ್, ಚೌಬಾರ, ವನವಾಸಿ, ರಾಮ ಮಂದಿರ, ಬಸವೇಶ್ವರ ವೃತ್ತ, ಭಗತ್ ಸಿಂಗ್ ವೃತ್ತದ ಮಾರ್ಗವಾಗಿ ಸಂಚರಿಸಿತ್ತು. ಪಥಸಂಚಲನದಲ್ಲಿ ಮಾಜಿ ಕೇಂದ್ರ ಸಚಿವ ಭಗವಂತ್ ಖೂಬ್, ಶಾಸಕ ಶೈಲೇಂದ್ರ ಬಿಲ್ದಾಳೆ ಸೇರಿದಂತೆ ಸ್ಥಳೀಯ ಬಿಜೆಪಿ ಮುಖಂಡರು ಭಾಗವಹಿಸಿದರು. ಗಣವೇಷ ಧರಿಸಿದ ಸುಮಾರು 1000ಕ್ಕೂ ಹೆಚ್ಚು ಕಾರ್ಯಕರ್ತರು ಶಿಸ್ತಿನಿಂದ ಪಥಸಂಚಲನದಲ್ಲಿ ಹೆಜ್ಜೆ ಹಾಕಿದ್ರು. ಪಥಸಂಚಲನದ ವೇಳೆ ಸ್ಥಳೀಯ ನಿವಾಸಿಗಳು ಪುಷ್ಪವೃಷ್ಟಿ ನಡೆಸಿ ಸ್ವಾಗತಿಸಿದ್ರು. ಕಾರ್ಯಕ್ರಮದ ಅಂತ್ಯದಲ್ಲಿ ಸಾಯಿ ಸ್ಕೂಲ್ ಆವರಣದಲ್ಲಿ ವೇದಿಕೆ ಕಾರ್ಯಕ್ರಮ ನಡೆಯಿತು. ಬೈದರ್ ಮಹಾನಗರ ಪಾಲಿಕೆಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುತ್ತಿರುವಂತಹ ನೌಕರಿಗೆ ಕಳೆದ 5 ತಿಂಗಳಿಂದ ಸಂಬಳ ನೀಡಲಾಗಿಲ್ಲ ಎನ್ನುವ ಕಾರಣದಿಂದಾಗಿ ನೌಕರರು ಪಾಲಿಕೆ ಆವರಣದಲ್ಲಿಯೇ ಜಮಾಯಿಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಮಕ್ಕಳ ಶಾಲೆಗೆ ಕಳಿಸೋಕೆ ಆಗ್ತಾ ಇಲ್ಲ, ಮನೆ ಬಾಡಿಗೆ ಕಟ್ಟಲು ಆಗ್ತಾ ಇಲ್ಲ. ನೌಕರರು ಈ ರೀತಿ ಅಳಲನ್ನು ತೋಡ್ಕೊಂಡಿದ್ರು ಮತ್ತು ನೌಕರರು ತಮ್ಮ ಸಂಕಷ್ಟವನ್ನ ಹೃದಯ ವಿದ್ರಕವಾಗಿ ವಿವರಿಸಿದ್ರು. ಮಕ್ಕಳ ಶಾಲಾ ಫೀಸ್ ಕಟ್ಟಲಾಗದೆ ಶಾಲೆಯಿಂದ ವಾಪಸ್ ಕರೆದುಕೊಂಡು ಬಂದು ಮನೆ ಬಾಡಿಗೆ ಕಟ್ಟಿಲ್ಲ, ಮಾಲೀಕರು ಮನೆ ಬಿಡಿ ಅಂತ ಹೇಳ್ತಾರೆ. ದಸರಾ ಹಬ್ಬದ ದಿನವೂ ಕೂಡ ಹೊಸ ಬಟ್ಟೆ ಎಂಥದ್ದು, ರೇಷನ್ ತರೋಕೆ ಕೂಡ ದುಡ್ಡಿಲ್ಲ, ನಮಗೆ ನಮ್ಮ ಕೆಲಸದ ಕೂಲಿ ಬೇಕು ಅಂತ ಕೇಳ್ತಾ ಇದ್ದೇವೆ. ಪಾಲಿಕೆ ಆಯುಕ್ತೆ ರಂಗಸ್ವಾಮಿ ಅವರು ಈ ಒಂದು ನೌಕರರ ಸಂಕಷ್ಟವನ್ನ ಅರ್ಥಂತ ಅವರು ಕೂಡಲೇ ಸಂಬಳ ಬಿಡುಗಡೆ ಮಾಡಲಾಗುತ್ತದೆ ಅಂತ ಭರವಸೆಯನ್ನ ನೀಡಿದ್ದಾರೆ. ರಾಜ್ಯ ಸರ್ಕಾರದ ಕಾರ್ಮಿಕ ಇಲಾಖೆ ಸಚಿವ ಸಂತೋಷ್ ಲಾಡ್ ಅವರು ನಾಳೆ ಬೀದರ್ ಜಿಲ್ಲೆಗೆ ಅಧಿಕೃತ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಜಿಲ್ಲೆಯ ಹಲವು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ. ಮಧ್ಯಾಹ್ನ 3:30 ನಗರದ ಗಾಳೆ ಕಲ್ಯಾಣ ಮಂಟಪದಲ್ಲಿ ಸ್ಮಾರ್ಟ್ ಕಾರ್ಡ್ಗಳ ವಿತರಣೆ ಮತ್ತು ಇಲಾಖೆಯ ಯೋಜನೆಗಳ ಕುರಿತು ಅರಿವು ಮೂಡಿಸುವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಂಜೆ 5:30 ಜಿಲ್ಲಾ ಕಾಂಗ್ರೆಸ್ ಕಚೇರಿ ಹಾಗೂ ಸಂಜೆ 6:30 ಸರ್ಕ್ಯೂಟ್ ಹೌಸ್ನಲ್ಲಿ ಜಿಲ್ಲಾಧಿಕಾರಿ, ಜಿಲ್ಲಾ ಪಂಚಾಯತ್ ಸಿಇಒ, ಪೊಲೀಸ್ ಅಧೀಕ್ಷಕರ ಅಂದ್ರೆ ಎಸ್ಪಿ ಅವರ ಜೊತೆ ಮತ್ತು ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಲಿದ್ದಾರೆ. ಇವಾಗಿದ್ದು ಬೀದರ್ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿಯಾಗ್ತೀನಿ ಬೀದರ್ ನ್ಯೂಸ್ ರೌಂಡ್ ಅಪ್ ನಲ್ಲಿ.